ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 23 ಫೆಬ್ರವರಿ 2026ಕ್ಕೆ ನಿಮ್ಮದು SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ನಡೀತಾ ಇದೆ. ಅದಕ್ಕಾಗಿ ನಾನು ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಇದ್ದಾವೆ, ಕ್ವಶನ್ಸ್ ಮಾತ್ರ ರಿಪೀಟ್ ಆಗ್ತವೆ. ಇದಕ್ಕಿಂತ ಮುಂಚೆ ನಾನು ಭಾಳಷ್ಟು ರೀತಿಯಾಗಿರ್ತಕ್ಕಂಥ 40 ಮಾರ್ಕ್ಸು ಪ್ಲಸ್ ಇದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕಿದ್ದೀನಿ. ಅದನ್ನು ನೋಡಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ. ಅತಿ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಂತ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ಸ್ ಕೊಡ್ತೀವಿ. ಡೈಲಿ ಸಂಜೆ 6 ಗಂಟೆ ಮತ್ತು ರಾತ್ರಿ 9 ಗಂಟೆಗೆ ಲೈವಲ್ಲಿನೂ ಕೂಡ ಇರ್ತೀವಿ. ಸೊ ಮಾಡಿ ತಾವೆಲ್ಲರೂ ಕೂಡ ಲೈವ್ಗೆ ಜಾಯ್ನ್ ಆಗಿ ಇನ್ನಷ್ಟು ಫ್ರೀಯಾಗಿ ಕ್ಲಾಸನ್ನು ಅಟೆಂಡ್ ಮಾಡಿ ಚೆನ್ನಾಗಿ ಅಂಕವನ್ನು ಗಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಲೈವ್ ಲಿಂಕನ್ನು ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಓಕೆನಾ? ಸೊ ಲಿಂಕನ್ನು ಕೊಡ್ತೀನಿ. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಲೈವ್ ಕ್ಲಾಸಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ. ಸೊ ಖಂಡಿತ ಅದ್ರ ಬೆನಿಫಿಟನ್ನು ತೊಗೊಳ್ರಿ. ಇದಂತೂ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅದ, ಇವು ರಿಪೀಟ್ ಆಗೇ ಆಗ್ತಾವೆ. ಸೊ ಚೆನ್ನಾಗಿ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಅಂತ ಕೇಳಿದ್ದು. ಸೊ ನಿಮಗೆ ಗೊತ್ತಿದೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಅಂತ ಬಂದಾಗ ಕ್ರಮಾಕ್ಷರದೊಂದಿಗೆ ಬರೀಬೇಕು ಮಕ್ಕಳ. ಸೊ 7 ಅನ್ನೋದು ಸರಿಯಾದ ಉತ್ತರ. 2 ಅನ್ನೋದು ಸೊ ಗೊತ್ತಿರಲಿ ಯೋಗವಾಹಕತ್ತು. 6 ಅಂತಕ್ಕಂಥದ್ದು ರಸ್ವಸ್ವರ ಇದ್ದಾವೆ. 9 ಅನ್ನೋದು ಅವರ್ಗೀಯ ವ್ಯಂಜನಗಳು ಇದ್ದಾವೆ. ಓಕೆ ತಾನೆ? ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಸ್. ಪ್ರಶ್ನೆ 2, ಅತ್ಯವಸರ ಅಂತಕ್ಕಂಥ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಅತ್ಯವಸರ ಇದೆ. ಸೊ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಎನ್ ಸಂಧಿ ಅನ್ನೋದು ಸರಿಯಾದ ಉತ್ತರ. ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವ ಲೇಖನ ಚಿಹ್ನೆ ಅಂತ ಕೇಳಿದ್ದಾರೆ. ಸೊ ಸಂಬೋಧನೆ, ಹರ್ಷ, ಆಶ್ಚರ್ಯ ಇದ್ದಾಗ ನಾವು ಖಂಡಿತವಾಗಿ ಭಾವಸೂಚಕ ಚಿಹ್ನೆಯನ್ನು ಬಳಕೆ ಮಾಡೋದು. ಇನ್ನು ನೋಡು ಪದದ ನಿಷೇಧಾರ್ಥಕ ರೂಪ ಅಂತ ಕೇಳಿದ್ದಾರೆ. ನೋಡು ಪದದ ವಿದ್ಯಾರ್ಥಕ ರೂಪ ಏನಾಗ್ತದೆ? ನೋಡಲಿ ಅನ್ನೋದು ವಿದ್ಯಾರ್ಥಕ ರೂಪ ಆಗ್ತದೆ. ಓಕೆ. ನೋಡಿಯಾನು ಅನ್ನೋದು ಸಂಭವನಾರ್ಥಕ ಆಗ್ತದೆ. ಏನಾಗ್ತದೆ? ಸಂಭವನಾರ್ಥಕ ಈಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್. ಮುಂದಿನ ಪ್ರಶ್ನೆ, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ದಾರೆ. ಏನಾಗ್ತದೆ ಪಂಚಮಿ ವಿಭಕ್ತಿಯ ಕಾರಕಾರ್ಥ? ಎಸ್, ಅಪಾದಾನ ಇಸ್ ದ ರೈಟ್ ಆನ್ಸರ್. ಮುಕ್ಕನ್ನು ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಮುಕ್ಕನ್ನು 3 ಅಂತಕ್ಕಂಥದ್ದು ಪೂರ್ವವಾಚಕ ಸಂಖ್ಯೆಯಿಂದ ಕೂಡದ. ಇದು ಎಸ್, ದ್ವಿಗು ಸಮಾಸ ಅನ್ನೋದು ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣಕ್ಕೆ ಬರ್ತೀನಿ. ಕಲಸ, ಕಳಸ, ವಂಶ ಅಂತ ಕೇಳಿದ್ದಾರೆ. ಬಂಚ ಬರ್ತದು. ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆದರೆ ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮ. ಸತಿಪತಿ ಜೋಡು ನುಡಿ ಆದರೆ ತುತ್ತ ತುದಿ ಅನ್ನೋದು ಏನು? ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್. ಇನ್ನು ಬರೆದ ಕೃದಂತ ನಾಮ ಆದರೆ ಬರೆದು ಅನ್ನೋದು ಕೃದಂತಾವೇ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು 1 ಮಾರ್ಕರ್ ಕ್ವಶನ್, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಎಸ್, ಮೊಹಮ್ಮದಿಯರ ಆಳ್ವಿಕೆ ಅವಧಿಯಲ್ಲಿ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖಿರ್ದಿ ಪುಸ್ತಕ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ಟ್ರಾಫಲ್ಗಾರ್ ಸ್ಕ್ವೇರ್. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂದು ತಂಗಿ ಇಲ್ಲ ಅಂತ ಹೇಳಿಕೆ ಕಾರಣ ಏನು? ಅಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗಿನಂತೆ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ. ಇನ್ನು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ನಿಶಸ್ತ್ರೀಕರಣ. ದ್ರೋಣ ಯಾರೊಡನೆ ಪರಶುರಾಮ ಬಳಿಗೆ ಬಂದ? ಅಶ್ವತ್ಥಾಮ. ಏತಕ್ಕಾಗಿ ಬಂದ? ದ್ರವ್ಯಾರ್ಥಿಯಾಗಿ. ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದರೆ ಗೋರುತ್ತಾ ಅನ್ನೋದಿತ್ತು. ನಾನು ಜಸ್ಟ್ ನಿಮಗೆ ಶಬ್ದ ಹೇಳಿದ್ದೀನಿ, ನೀವು ಬರೆಯುವಾಗ ಪೂರ್ಣ ವಾಕ್ಯದಲ್ಲಿನೇ ಬರಿಬೇಕು. ಎಸ್. ಮುಂದೆ ಹೋಗೋಣ. 2 ಮಾರ್ಕರ್ ಕ್ವಶನ್, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲಮಪ್ರಭುಗಳಂಥ ಶರವರೆಣ್ಯರು, ಚಾಮರಸ, ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ, ಎಸ್ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಇನ್ನು ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ನೀಡಿದ ಕೊಡುಗೆಗಳು ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಅವರು ಕೈಗಾರೀಕರಣ ಇಲ್ಲವೇ ಅವನತಿ ಅಂತ ಘೋಷಣೆ ನೀಡಿದರು. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪಿಸಿದರು. ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿ ಕಡ್ಡಿ ಮತ್ತು ಕಾಗದದ ಕಾರ್ಖಾನೆಗಳ ಸ್ಥಾಪನೆ, ಸೋಪು ಮತ್ತು ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲತೆ ಡಿಪೋ. ಸೊ ಮುಂತಾದ ಕಾರ್ಖಾನೆಗಳನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರಪ್ಪ ಅಂದರೆ ಕೈಗಾರಿಕೆಗೆ ಕೊಡುಗೆಯಾಗಿ ಕೊಡ್ತಾರೆ. ಇನ್ನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಅಂತ ಕೇಳಿದ್ದಾರೆ. ಇಲ್ಲಿ
ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿ ಶಿಲೆಯನ್ನು ಒಳಗೊಂಡ ಸಿಂಹಾಸನವಿದೆ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಈ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ಈ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಸ್ಟೋನ್ ಆಫ್ ಸ್ಕೋನ್ ಅಂತ ಹೆಸರು. ಮೂರನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತಿದೆ. ಆದ್ದರಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ. ಇನ್ನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವ ಅಂತ ಹೇಳಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರು ತನ್ನ ಸಹೋದರಿಯ ಮಕ್ಕಳು, ಸೋದರಳಿಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ತಾನು ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಅವರು ಈಗಾಗಲೇ ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತವ್ಯಸನಗಳಾಗಿ ತುತ್ತಾಗಿ ಕೆಟ್ಟು ಹೋಗಿದ್ದಾರೆ. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟ ಹೋಗಬಹುದು ಎಂದು ಸೂರ್ಯಮಿತ್ರ ಭಾವಿಸ್ತಾನೆ. ತನ್ನ ಸೋದರಳೆಯರನ್ನು ಯೋಗ್ಯರನ್ನಾಗಿ ಮಾಡೋ ಉದ್ದೇಶದಿಂದ ಸತ್ಯವನ್ನು ಮರೆಮಾಚ್ತಾನೆ. ಅತಿ ಕಟ್ಟುನಿಟ್ಟಿನಿಂದ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡ್ತಾನೆ. ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನೂ ತೊಂದರೆ ಇಲ್ಲವೆಂದು ಭಾವಿಸಿ ಅವರಿಗೆ ತಾನು ಅವರ ಸೋದರ ಮಾವ ಅಂತಲೇ ಹೇಳ್ತಾರೆ. ಇನ್ನು ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಇತ್ತು. ಕಾಲವು ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯನ್ನು ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸುಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ. ಇನ್ನು ಹಲಗಲಿಯ ಬೇಂಡರು ದಂಗೆ ಏಳಲು ಕಾರಣವೇನು ಅಂತ ಕೇಳಿದರು. ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಈ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಆದೇಶವನ್ನು ನೀಡ್ತಾರೆ. ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ತಮ್ಮ ಮೂಲ ಕಸುಬಾದ ಬೇಟೆಗಾರಿಕೆಗೆ ತೊಂದರೆ ಎಂಬುದನ್ನು ಅರಿತು ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ಬ್ರಿಟಿಷರ ವಿರುದ್ಧ ಹಲಗಲಿಯ ಬೇಡರು ದಂಗೆಯನ್ನು ಇಳುತ್ತಾರೆ ಅನ್ನೋದನ್ನೇ ಬರಿಬೇಕು. ಇನ್ನು ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳೇನು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ. ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛ ಜಾಗದಲ್ಲಿರಿಸಿ ಹೂಗಳನ್ನು ಇರಿಸಿ ನಮಸ್ಕರಿಸಿ ಪೂಜಿಸತೊಡಗ್ತಾನೆ. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಇದು ಪ್ರಶ್ನೆ ಇತ್ತು. ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಅಂತ ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಇನ್ನು ಜ್ಞಾನಿ ಅಜ್ಞಾನಿಗಳ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ಬರೀರಿ ಅಂತ ಕೇಳಿದ್ದಾರೆ. ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರ್ತಾರೆ. ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿ. ಅರಿತವರೊಡನೆ ಸಂಗ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯಕೊಂಬಂತೆ ಎನ್ನುವುದು ಅಕ್ಕ ಮಹಾದೇವಿಯವರ ಅಭಿಪ್ರಾಯವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸುವ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣ ಏನು? ಪೈಗಳಿಗೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪದೇ ಪದೇ ಸ್ಫುರಿಸುತ್ತಿತ್ತು. ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳಕುತ್ತಿತ್ತು. ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನಿಸುತ್ತಿತ್ತು. ತಮ್ಮ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು, ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರದು. ಉತ್ತ ಮೇಲಲ್ಲವೇ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದ ಮೆಲ್ಲಲ್ಲವೇ ಪ್ರಾಸದ ಗೋಜು, ಆ ತನಕ ತನ್ನಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಕೂತರು. ಇನ್ನು ಕಾಲ ಸ್ಥಳ ಕೃತಿಗಳನ್ನು ಲೇಖಕರ ಪರಿಚಯ. ಎನ್ ಮೂರ್ತಿರಾವ್, ಕಾಲ 1900, ಸ್ಥಳ ಅಕ್ಕಿ ಹೆಬ್ಬಾಳು, ಕೃತಿ ಹಗಲುಗನಸು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೌರವ ಡಿಲಿಟ್ ಪ್ರಶಸ್ತಿ ಅಂತ ಬರೀಬೇಕು. ಇನ್ನು ಕುವೆಂಪು ಕೇಳಿದರೆ ಕಾಲ 1904, ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ, ಕೃತಿಗಳು ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ, ಪಂಪ ಪ್ರಶಸ್ತಿ ಅಂತ ಬರೆದ್ರೆ ಸಾಕು.
ಇನ್ನು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. 3 ಸಾಲುಗಳಿದ್ದಾವೆ. ಸೊ ಇಟ್ಸ್ ಅ ವೆರಿ ಈಸಿ. ಏನಾಗ್ತದಪ್ಪ ಅಂದರೆ ವಾರ್ಧಕ ಷಟ್ಪದಿ ಆಗ್ತದೆ. ಯಾಕಂದರೆ ಮೊದಲ ಸಾಲಿನಲ್ಲಿ 20 ಅಕ್ಷರ, ಎರಡನೇ ಸಾಲಿನಲ್ಲಿ 20, ಮೂರನೇ ಸಾಲಿನಲ್ಲಿ 30 ಪ್ಲಸ್ 2 ಇದೆ. ಸೊ ಇದು ಮಾತ್ರಗಣ ಆಧಾರಿತವಾಗಿರ್ತಕ್ಕಂಥ ವಾರ್ಧಕ ಷಟ್ಪದಿ ಅಂತ ಬರೀಬೇಕು. ಸೊ 2 ಇತ್ತಂದರೆ ಕಂದ ಪದ್ಯ ಇರ್ತದೆ, 3 ಇತ್ತು ಮೊದಲ ಸಾಲಿನಲ್ಲಿ, 12 ಇತ್ತಂದ್ರೆ ಬಾಮಿನಿ ಆಗ್ತದೆ, ಸೊ 20 ಇತ್ತಂದ್ರೆ ವಾರ್ಧಕ ಆಗ್ತದೆ. ಸೊ ಒಂದೇ ಸಾಲಿನಲ್ಲಿ ನಜಬಜ ಜಂಜರಂ, ಸೊ ನಿಮಗೆ ಅಕ್ಷರಗಣ ಬರ್ತದೆ, ವಿಶೇಷವಾಗಿ ಉತ್ಪಲ ಮಾಲೆ ಮತ್ತು ಚಂಪಕ ಮಾಲೆ. ಸೊ ಎರಡೇ ಅದರಲ್ಲಿ ಏನು ಮಾಡ್ತಾರೆ, ಕೊಡ್ತಾರೆ. ಎಸ್. ಅಲಂಕಾರ. ಅಚೋದ್ಯ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು ಅಂತ ಕೇಳಿದ್ದಾರೆ. ಸೊ ಇದು ಉತ್ಪ್ರೇಕ್ಷ ಅಲಂಕಾರ ಅಂತ ಬರ್ತದೆ ಫ್ರೆಂಡ್ಸ್. ಸೊ ಲಕ್ಷಣ ಏನಪ್ಪ ಅಂದರೆ ಉಪಮೇಯವನ್ನು ಉಪಮಾನವನ್ನಾಗಿ ಸಂಭವಿಸಿ ಅದಕ್ಕೆ ಕಲ್ಪಿಸಿ ಹೋಲಿಸಿದರೆ ಅದನ್ನೇ ಉತ್ಪ್ರೇಕ್ಷ ಅಲಂಕಾರ ಅಂತ ಕರೆಯೋದು. ಉಪಮೇಯ ಅಚೋದ್ಯ ಸರೋವರ, ಉಪಮಾನ ರನ್ನಗನ್ನಡಿ. ಸಮನ್ವಯ. ಇಲ್ಲಿ ಉಪಮೇಯವಾದ ಅಚೋದ್ಯ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಕ್ಕೆ ಕಲ್ಪಿಸಿ ವರ್ಣಿಸಿದ್ದಾರೆ. ಸೊ ಅದಕ್ಕಾಗಿ ಇದು ಉತ್ಪ್ರೇಕ್ಷ ಅಲಂಕಾರದ ಲಕ್ಷಣ ಆಗಿದೆ. ಇನ್ನು ವೆರಿ ಇಂಪಾರ್ಟೆಂಟ್ ಗಾದೆಗಳು. ಸೊ ಫಸ್ಟ್, ಕುಂಬಾರನಿಗೆ ವರುಷ, ಧ್ವನ್ಯಗೆ ನಿಮಿಷ ಅಥವಾ ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಇದೆ. ಯಾವುದೇ ಗಾದೆ ಮಾತನ್ನು ಬರೆಯುವಾಗ ಈ 4 ಸಾಲುಗಳನ್ನು ಯಥಾವತ್ತಾಗಿ ಬರೀರಿ. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಯಾವುದೇ ಒಂದು ಉತ್ತಮ ಕೆಲಸ ಮಾಡೋದು ತುಂಬ ಕಠಿಣ, ಆದರೆ ಅದೇ ಕೆಲಸವನ್ನು ಹಾಳು ಮಾಡೋದು ಸುಲಭ ಎಂಬುದು ಈ ಗಾದೆ ಮಾತು ಹೇಳ್ತದೆ. ಇದು ಏನಿತ್ತಪ್ಪ ಅಂದರೆ ಗಾದೆಯ ಅರ್ಥ ಇದೆ. ಓಕೆನಾ. ಬಟ್ ನೀವು ಈ 2 ಸಾಲುಗಳನ್ನು ಮಾತ್ರ ಬರೀರಿ. ಆಮೇಲೆ ಮುಂದೆ ಏನು ಬರೀರಿ, ಕುಂಬಾರನಿಗೆ ವರುಷ, ಧ್ವನ್ಯಗೆ ನಿಮಿಷ, ಇದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತ ಬರೀಬೇಕು. ಇನ್ನಿದ್ರ ಮೌಲ್ಯಗಳನ್ನು, ಅರ್ಥಗಳನ್ನು ಬರೆಯುವಾಗ ಏನು ಬರಬೇಕು ಅಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯನ ಜೀವನವನ್ನು ನೀವೇನು ಮಾಡಬೇಕು, ಉದಾಹರಣೆಯಾಗಿ ತೊಗೋಬೇಕು. ಆವಾಗ ಇದು ಏನಾಗ್ತದಪ್ಪ ಅಂದರೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾರ್ಕ್ಸನ್ನು ಕೊಡ್ತಾರೆ. ಸೊ ಇದನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಇನ್ನು ಎರಡನೇದು ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಇದೆ. ಸೊ ಇದು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಸೊ ಪೂರ್ಣ ಜ್ಞಾನ ಅಂದರೆ ಹಾಫ್ ನಾಲೆಜ್ ಇಸ್ ಡೇಂಜರ್ ಅಂತಾರಲ್ಲ, ಕೆಲವೊಬ್ರು ಇರ್ತಾರೆ ಏನೂ ಗೊತ್ತಿರೋದಿಲ್ಲ ಬಟ್ ಎಲ್ಲನೂ ಗೊತ್ತಿದ್ದವ್ರಗತ್ಲೆ ಮಾಡ್ತಾರೆ. ಸೊ ಅದಕ್ಕಾಗಿ ಜ್ಞಾನ ಯಾವತ್ತೂ ಕೂಡ ನಮಗೆ ಯಶಸ್ಸಿಗೆ ಒಯ್ತದ, ಸಾಧಕರನ್ನಾಗಿ ಮಾಡ್ತದ ಅನ್ನೋದನ್ನೇ ಇಲ್ಲಿ ನಾವೇನು ಮಾಡಬೇಕಾಗಿತ್ತು, ಬರಿಬೇಕು. ಸಂದರ್ಭಕ್ಕೆ ಬರೋಣ. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಕೀರ್ತಿ ಪ್ರಾಪ್ತವಾಯಿತು ಅಂತ ಕೇಳಿದ್ದಾರೆ. ಸೊ ಇದನ್ನು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಈ 3 ಹಂತದಲ್ಲಿ ಬರಿತಾ ಹೋಗಬೇಕು. ಆವಾಗಲೇ ನಿಮಗೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಓಕೆನಾ. ಸೊ ಇದು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಅಂತಕ್ಕಂಥ ಕೀರ್ತಿ ಪ್ರಾಪ್ತವಾಯಿತು ಇದೆಲ್ಲ ಇದು ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಗದ್ಯಪಾಠದ ವಾಕ್ಯ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ರಾಜ್ಯ ಮಾದರಿ ರಾಜ್ಯವಾಯಿತು ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅಂದರೆ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನ ಕಾಣದ ಅಭಿವೃದ್ಧಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾಣಿತು ಅನ್ನೋದು ಈ ವಾಕ್ಯದಲ್ಲಿ ಹೇಳಿದ್ದಾರೆ. ಇನ್ನು ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿಯುವಂತೆ ಇದೆ. ಇದು ದೇವನೂರು ಮಹದೇವ ಅವರ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದ ವಾಕ್ಯ. ಈ ಫಗು ಹಳಕಟ್ಟಿಯವರ ಶಿವಾನುಭವ ಶಬ್ದಕೋಶದ ಕುರಿತು ತಿಳಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಕ್ರಿಯೆಯ ಅನುಭವ ಅರಿವು, ನುಡಿದಂತೆ ನಡೆಯದಿದ್ದರೆ ದೇವರು ಮೆಚ್ಚಲಾರ ಅಂತ ಹೇಳಿರೋದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ ಅಂತ ಇದೆ. ಇದು ಸಾರಾ ಅಬುಕ್ಕರ್ ಅವರು ಬರೆದಿರುವ ಯುದ್ಧ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇತ್ತು. ಅಂದರೆ ಶತ್ರು ದೇಶದ ಸೈನಿಕರು ಮುದುಕಿಯ ಮನೆಯನ್ನು ಪ್ರವೇಶಿಸಿರಬಹುದು ಎಂಬ ಅನುಮಾನದಿಂದ ಆ ಸೈನಿಕರ ಉಡುಪಿನಲ್ಲಿದ್ದ 4-5 ಜನ ಬಂದು ಮುದುಕಿಗೆ ಈ ಮಾತನ್ನು ಕೇಳ್ತಾರೆ. ಸ್ವಾರಸ್ಯ ಏನಿದೆ ಅಂತಂದರೆ ವಿಮಾನ ಹೊಡೆದುಳಿಸಿದರೂ ಯಾರಾದರೂ ಪ್ರಾಣಾಪಾಯದಿಂದ ಬದುಕಿ ಈ ಮನೆ ಪ್ರವೇಶಿಸಬಹುದೆಂಬ ಅನುಮಾನದಿಂದ ಪ್ರಶ್ನಿಸಿರೋದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಇದೆ. ಸೊ ಇದು ಆಯ್ಕೆ ಏನಪ್ಪ ಅಂದರೆ ಇದು ದ.ರಾ. ಬೇಂದ್ರೆ ಅವರು ಬರೆದಿರುವ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಇಲ್ಲಿ ದ.ರಾ. ಬೇಂದ್ರವರು ಚಲನಶೀಲರಾದ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅಂದರೆ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷರಾಗಿದ್ದಾರೆ ಎಂಬುದೇ ಈ ಮಾತಿನ ಸ್ವಾರಸ್ಯ. ಇನ್ನು ನೆಲಕಿರೆನೆಂದು ಬಗೆದಿರೆ ಛಲಕಿರೆವೆಂ ಅಂತ ಇದೆ. ಇದು ರನ್ನ ಬರೆದಿರುವ ಛಲಮನೆ ಮೆರೆವೆಂ ಅಂತಕ್ಕಂಥ ಪದ್ಯಪಾಠದ ಸಾಲು. ಇಲ್ಲಿ ಸಂದರ್ಭ ಏನಿದೆಪ್ಪ ಅಂದರೆ ಈ ಮಾತನ್ನು ಮಹಾಭಾರತದ ಯುದ್ಧದಲ್ಲಿ ತನ್ನೆಲ್ಲ ಸಹೋದರನ ಮತ್ತು ಆಪ್ತಮಿತ್ರನಾದ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನು ತಂದೆ ತಾಯಿಯರ ಸಲಹೆ ಮೇರೆಗೆ ಶರಶಯ್ಯೆಯಿಂದ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬಂದಾಗ ಈ ಭೀಷ್ಮ ನೀನು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡ್ತಾರೆ. ಆಗ ದುರ್ಯೋಧನ ನಿಮಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಲು ಬಂದೇನಷ್ಟೇ ಹೊರತು ನನ್ನ ಶತ್ರುಗಳೊಂದಿಗೆ ಒಪ್ಪಂದ ಖಂಡಿತವಾಗಿ ಇಲ್ಲ. ನೆಲ ಕಿರಿದಾಗಿರಬಹುದು, ನನ್ನ ಛಲ ಹಿರಿದಾಗಿದೆ, ನಾನು ಹೋರಾಡುತ್ತೇನೆ ಅಂತ ಹೇಳ್ತಾನೆ. ಅಂದರೆ ಸ್ವಾರಸ್ಯ ಇಲ್ಲಿ ಛಲದಿಂದ ಬದುಕೋದು ಕ್ಷತ್ರಿಯನ ಹುಟ್ಟುಗುಣ, ಅದು ಅವನಿಗೆ ಭೂಷಣ. ಅದರಲ್ಲೂ ದುರ್ಯೋಧನನ ಛಲದ ಗುಣ ಅವನ ವ್ಯಕ್ತಿತ್ವ ತಕ್ಕದ್ದಾಗಿದೆ ಅನ್ನೋದನ್ನು ಬರಿಬೇಕು.
ಇನ್ನು ವಿದ್ಯಾಧನಮೇ ಧನ ಮುಪ್ಪುದು ಅಂತ ಇದೆ. ಇದು ಕೆಮ್ಮನೆ ಮೀಸೆ ಒತ್ತನೆ ಪಂಪ ಬರೆದಿರುವ ಪದ್ಯಪಾಠದ ಸಾಲು. ಓಕೆನಾ. ದ್ರೋಣ ನನಗೆ ವಿದ್ಯಾಧನವೇ ಧನವಾಗಿರೋದ್ರಿಂದ ಆ ದ್ರವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಅಂತ ಏನು ಮಾಡ್ತಾನಪ್ಪ ಅಂದರೆ ಕೇಳ್ತಾನೆ. ಓಕೆನಾ. ಆವಾಗ ಈ ವಾಕ್ಯ ಬಂದಿದೆ. ಅಂದರೆ ವಿದ್ಯಾಧನವೇ ನಿಜವಾದ ಸಂಪತ್ತು ಎಂದು ಹೇಳೋ ಮೂಲಕ ದ್ರೋಣ ವಿದ್ಯೆಯ ಮಹತ್ವವನ್ನು ಏನು ಮಾಡಿದ್ದಾನೆ ತಿಳಿಸಿದ್ದಾನೆ. ಇನ್ನು ಪದ್ಯ ಸೇಮ್ ಕೇಳಿದ್ದಾರೆ. ಫಸ್ಟ್, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತ ಇದೆ. ನೆಕ್ಸ್ಟ್ ಇನ್ನು ವೀರಲವ ಪದ್ಯಪಾಠದ್ದೇ ಒಂದು ಸಾರಾಂಶ ಕೇಳಿದ್ದಾರೆ. ತೆಗೆದುತ್ತರೆಯ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲಿಕೆ ಅಂತ ಇದೆ. ಸೊ ಈ ಥರನಾಗಿರ್ತಕ್ಕಂಥ ಸಾರಾಂಶವನ್ನು ಬರೀಬೇಕು. ಫಸ್ಟ್ ಆಯ್ಕೆ ಬರೀಬೇಕು. ಓಕೆನಾ. ಆಯ್ಕೆ ಬರೆದು ಏನು ಬರೀಬೇಕು, ವಿಶೇಷವಾಗಿ ಮೌಲ್ಯಗಳನ್ನು ಬರೀಬೇಕು. ಏನು ಮೌಲ್ಯ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಕ್ಷಾತ್ರ ಗುಣ, ವೀರಲತೆಯಿಂದ ಮತ್ತು ಮುಗ್ಧತೆಯಿಂದ ಕುದುರೆಯನ್ನು ಕಟ್ಟಿ ಹಾಕುವ ರೀತಿ ಮನೋಜ್ಞವಾಗಿ ಮೂಡಿ ಬಂದಿದೆ ಅನ್ನೋದಿದೆ. ಸೊ ಈ ಥರ ಮೌಲ್ಯಗಳನ್ನು ಏನು ಮಾಡಬೇಕಪ್ಪ ಅಂದರೆ ಇದರಲ್ಲಿ ಬರೀಬೇಕು. ಇದು ಇಂಪಾರ್ಟೆಂಟ್ ಇದೆ. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಸೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆ ಫಸ್ಟ್ ಕೇಳಿದ್ದಾರೆ. ಮತಂಗಾಶ್ರಮಕ್ಕೆ ಬಂದ ರಾಮಕೃಷ್ಣರು ಶಬರಿ ಉಪಚರಿಸಿ ಮುಕ್ತಿಯನ್ನು ಪಡೆದ ಬಗೆ ಅಂತ ಕೇಳಿದ್ದಾರೆ. ಸೊ ಇದು ಮುಕ್ತಿಯನ್ನು ಪಡೆದ ಬಗೆ ಅಂತಕ್ಕಂಥದ್ದಿತ್ತು. ಸೊ ಫಸ್ಟ್ ಆನ್ಸರು ಇದು ಕೂಡ ನೋಡಿ. ಆಲ್ರೆಡಿ ನೀವು ಶಬರಿ ಪಾಠದ ಸಾರಾಂಶವನ್ನು ಬಾಹೇಟ್ ಮಾಡಿದರೆ ಸೊ ತುಂಬ ಚೆನ್ನಾಗಿ ಅದನ್ನು ಬಾಹೇಟ್ ಮಾಡಿಬಿಡ್ರಿ 4 ಅಂಕಕ್ಕೆ. ಇನ್ನು ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಸೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆ ಅಂತ ಕೇಳಿದ್ದಾರೆ. ಆ ಪ್ರಶ್ನೆ ಉತ್ತರ ಇಲ್ಲಿದೆ. ಓಕೆ. ಶಬರಿಯ ಆಸೆ ಯಾವ ಥರನಾಗಿ ಈಡೇರಿತು ಅನ್ನೋದನ್ನು ಕೇಳಿದರು. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇದನ್ನು ಕೂಡ ಸ್ವಲ್ಪ ನೋಡಿಕೊಂಡು ಬರೀರಿ. ಇನ್ನು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆ. ಎಸ್, ಇದೇ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳಿತ್ತು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಕರ್ಣ ಒಡ್ಡಿದ ಆಮಿಷಗಳು ಅಂತ ಕೇಳಿದ್ದಾರೆ ನೋಡಿ. ಸೊ ಯಾವೆಲ್ಲ ಆಮಿಷಗಳನ್ನ ಒಡ್ತಾನೆ ಅನ್ನೋದನ್ನು ಇದಿತ್ತು. ಕೃಷ್ಣ ಒಡ್ಡಿದ ಆಮಿಷಗಳಲ್ಲ, ಕರ್ಣ ಒಡ್ಡಿದ ಆಮಿಷನ ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷ ಇತ್ತು. ಎಸ್. ಸೊ ಇದು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಇತ್ತು. ಇನ್ನು ಇಷ್ಟು ಈ ಪ್ರಶ್ನೆ ಪತ್ರಿಕೆ ಇಲ್ಲಿತ್ತು ಫ್ರೆಂಡ್ಸ್. ಇನ್ನು ಡೈರೆಕ್ಟಾಗಿ ನಾನು ನಿಮಗೆ ಪತ್ರವನ್ನು ತೋರಿಸ್ತೀನಿ. ಸೊ ಪತ್ರದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನಿಮ್ಮನ್ನು ರಮೇಶ ಅಂತ ಭಾವಿಸಿಕೊಂಡು ಬಸವೇಶ್ವರ ಬಡಾವಣೆ ಹಾವೇರಿ ನಗರ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ನಗರ ಪಾಲಿಕೆ ಮುಖ್ಯಾಧಿಕಾರಿಗೆ ಮನವಿ ಪತ್ರ ಬರೀಬೇಕು. ಇದು ಮನವಿ ಪತ್ರ ಇದೆ. ಸೊ ಫಸ್ಟ್ ಸ್ಥಳ ದಿನಾಂಕ ಬರೀತೀರಿ. ಇಂದ ರಮೇಶ ಬಸವೇಶ್ವರ ನಗರ ಬಡಾವಣೆ ಹಾವೇರಿ, ಇವರಿಗೆ ಮಾನ್ಯ ಮುಖ್ಯಾಧಿಕಾರಿಗಳು ನಗರ ಪಾಲಿಕೆ ಹಾವೇರಿ. ಇದೇ ಥರ ಬರೀರಿ, ನಡೀತದೆ, ನೋ ಪ್ರಾಬ್ಲಮ್. ಓಕೆನಾ. ಮಾನ್ಯರೇ, ಬೀದಿ ನಾಯಿ ಹಾವಳಿಗೆ ಕಡಿವಾಣ ಹಾಕುವ ಕುರಿತು. ಆವಾಗ ಇದನ್ನೆಲ್ಲ ನೀವೇನು ಬರಬೇಕು, ನಮ್ಮ ಬಡಾವಣೆಯಲ್ಲಿ 50-60 ಬೀದಿ ನಾಯಿಗಳಿದ್ದಾವೆ. ಮಕ್ಕಳಿಗೆ, ವಯೋವೃದ್ಧರಿಗೆ ಜೀವ ಭಯವಾಗಿದೆ, ಎಷ್ಟೋ ಜನ ಸತ್ತಿದ್ದಾರೆ ಅನ್ನೋದನ್ನು ಕೂಡ ಬರೀರಿ. ಲಾಸ್ಟ್ ವಂದನೆಗಳೊಂದಿಗೆ ಅಂತ ಬರೆದು ಇಂತಿ ನಮ್ಮ ವಿಶ್ವಾಸಿ ರಮೇಶ. ಓಕೆನಾ. ಲಾಸ್ಟ್ ಈ ಥರ ಹೊರವಿಳಾಸವನ್ನು ಹಾಕಬೇಕು. ಇದು ಹೊಸ ಪ್ಯಾಟರ್ನಲ್ಲಿದೆ, ಬಟ್ ಇದನ್ನು ಬಿಡ್ಲಿಕ್ಕೆ ಹೋಗಬೇಡಿ, ನೀಟಾಗಿ ಇದನ್ನು ಬರೀರಿ. ಓಕೆನಾ. ಇನ್ನು ಇದರಲ್ಲಿ ಪ್ರಬಂಧಗಳು ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಗ್ರಂಥಾಲಯಗಳ ಮಹತ್ವ, ಭಾವೈಕ್ಯತೆ ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಅಂತ ಕೇಳಿದ್ದಾರೆ. ಎರಡೂ ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ಗ್ರಂಥಾಲಯಗಳ ಮಹತ್ವ ಅಂದಾಗ ಪೀಠಿಕೆ ಬರೀಬೇಕು. ಫಸ್ಟ್ ಪೀಠಿಕೆ ಅಂತ ಒಂದು 4 ಸಾಲ. ಆಮೇಲೆ ವಿಷಯದ ನಿರೂಪಣೆ ಅಂದರೆ ಗ್ರಂಥಾಲಯದಿಂದ ನಿಮ್ಗೇನೆಲ್ಲ ಲಾಭಗಳಿದ್ದಾವೆ ಅನ್ನೋದನ್ನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಯಾವೆಲ್ಲ ಪುಸ್ತಕಗಳು ಇರ್ತವೆ, ಅದರಿಂದ ಯಾವ ಥರನಾಗಿ ನಿಮ್ಮ ವಿರಾಮ ಕಾಲದ ಸದುಪಯೋಗ ಆಗ್ತದೆ ಅಂತ ತಿಳ್ಕೊಂಡು ಲಾಸ್ಟ್ ಉಪಸಂಹಾರ ಅಂತ ಹಾಕಿ ನೀವೇನು ಮಾಡಬೇಕು, ಬರೀಬೇಕು. ಇನ್ನು ಭಾವೈಕ್ಯವನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ ಅಂತ ಕೇಳಿದರು. ಇದನ್ನು ಕೂಡ ಫಸ್ಟ್ ಪೀಠಿಕೆ, ಆಮೇಲೆ ವಿಷಯದ ನಿರೂಪಣೆ ಮಾಡಬೇಕು. ಎಸ್, ಇಲ್ಲೇನೇ ಅವರು ವಿಷಯದ ನಿರೂಪಣೆ ಮಾಡಿದ್ದಾರೆ. ಓಕೆ. ಲಾಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಉಪಸಂಹಾರವನ್ನು ಮಾಡಬೇಕು. ಸೊ ಆವಾಗ ನಿಮ್ಗೆ ಏನು ಮಾಡ್ತಾರೆ, ಫುಲ್ ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇಷ್ಟು ಈ ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ. ಬಾಯ್.